ಸ್ವಾಮಿಯವರ ಮೊದಲ ಮಾತುಗಳಿಗಾಗಿ. ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರದ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಪ್ರಣಾಮವನ್ನು ಅರ್ಪಿಸುತ್ತಾ, ಹಾಗೂ ಇವತ್ತಿನ ಈ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಈ ಎಲ್ಲ ಕಾರ್ಯಕ್ರಮವನ್ನು ಇಷ್ಟೊಂದು ವಿಜೃಂಭಣೆಯಿಂದಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ಮತ್ತೊಬ್ಬರು ಇಡೀ ಈ ಒಂದು ಸಮಾವೇಶಕ್ಕೆ ಕಳೆ ಬಂದಿದೆ ಅಂದರೆ, ಮಂಡ್ಯಕ್ಕೆ ಒಂದು ಹೆಮ್ಮೆ ಆಗಿದೆ ಅಂದರೆ, ಇಡೀ ರಾಜ್ಯ, ರಾಷ್ಟ್ರ, ಕನ್ನಡಿಗರು ಮೆಚ್ಚುವಂಥ ಒಂದು ಸಮ್ಮೇಳನಾಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪನವರೇ ಮತ್ತು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಖಾದರ್ ಅವರೇ, ಉಪಾಧ್ಯಕ್ಷರಾದಂಥ ಲಂಬಾಣಿಯವರೇ ಮತ್ತು ಸಚಿವರಾದಂಥ ನನ್ನ ಆತ್ಮೀಯರು, ಹಿರಿಯರಾದಂಥ ಮುನಿಯಪ್ಪನವರೇ, ಎಸ್ ಸಿ ಮಹದೇವಪ್ಪನವರೇ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಾಕಷ್ಟು ನಮಗೆಲ್ಲ ಥರದ ಸಹಕಾರವನ್ನು ಕೊಟ್ಟು ನನ್ನ ಸೋದರನಂತೆ ಎಲ್ಲ ವಿಚಾರದಲ್ಲೂ ಸಹಕರಿಸಿರ್ತಕ್ಕಂಥ ತಂಗಡಿಗೆಯವರೇ, ಮತ್ತು ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಬ್ಬಾರ್ ಅವರೇ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಅಂತ ದೊಡ್ಡರಂಗೇಗೌಡ್ರೆ, ಈ ಒಂದು ಸಮಾರಂಭವನ್ನು ಮಂಡ್ಯದಲ್ಲಿ ತಂದು ಮಂಡ್ಯ ಯಶಸ್ವಿ ಆಗಲಿಕ್ಕೆ ಕಳೆದ ಸರ್ಕಾರ ಬಂದ ದಿನದಿಂದ ಇಲ್ಲಿವರೆಗೆ ನಮ್ಮ ಜೊತೆನಲ್ಲಿ ನಿಂತು ಎಲ್ಲ ಥರದ ಸಕ್ಸಸ್ಗೆ ಅವರು ಒಬ್ಬರು ಕಾರಣಕರ್ತರು ಅಂದರೆ ಅದು ಅತಿಶಯ ಅಲ್ಲ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ, ಮತ್ತು ಈ ಒಂದು ಸಮಾರಂಭದಲ್ಲಿ ನನ್ನ ಜೊತೆಯಲ್ಲಿ ಜಿಲ್ಲಾ ಆಡಳಿತ ಜೊತೆ, ಸಾಹಿತ್ಯ ಪರಿಷತ್ ಜೊತೆ ನಿಂತು ಸಂಪೂರ್ಣವಾಗಿ ಹೆಗಲಕ್ಕೆ ಕೊಟ್ಟು ಮಾಡಿದಂಥ ಶಾಸಕ ಸ್ನೇಹಿತರುಗಳಾದಂಥ ನರೇಂದ್ರ ಸ್ವಾಮಿ ಅವರೇ, ಬಾಬು ಬಂಡಿ ಸಿದ್ದೇಗೌಡ್ರೆ, ರವಿ ಗಣಿಗ ಅವರೇ, ಉದಯ್ ಅವರೇ, ದರ್ಶನ್ ಪುಟ್ಟಣ್ಣಯ್ಯನವರೇ, ಮತ್ತು ಕ್ಯಾರ್ಪೇಟೆಯ ಮಂಜು ಅವರೇ, ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಮಧು ಮಾದೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ, ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಆಯ್ಕಾದಂಥ ವಿವೇಕ್ ಅವರೇ, KR ನಗರ ಶಾಸಕರು, ನನ್ನ ಆತ್ಮೀಯರು ಆದಂಥ ರವಿಶಂಕರ್ ಅವರೇ, ಮಾಜಿ ಮತ್ತೊಬ್ಬ ಮುಖ್ಯ ಸಚೇತಕರು, ನನ್ನ ಆತ್ಮೀಯರು ಅಶೋಕ್ ಭಟ್ಟಣ್ಣ ಅವರೇ, ಮತ್ತು ನಮ್ಮ ಮಾಜಿ ಸಚಿವರಾದಂಥ ಸೋಮಶೇಖರ್ ಅವರೇ, ಮಾಜಿ ಶಾಸಕರುಗಳಾದಂಥ ಶ್ರೀಕಂಠೇಗೌಡ್ರೆ, ಅಂದಾನಿಯವರೇ, KB ಚಂದ್ರಶೇಖರ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಮರ್ತಿಬೇಗೌಡ್ರೆ, ರಾಮಕೃಷ್ಣರವರೇ, ಮಳವಳ್ಳಿಯ ಶಿವಣ್ಣವರೇ, ಅಪ್ಪಾಜಿಗೌಡ್ರೆ, ಮತ್ತು ನಮ್ಮ ಆಹಾರ ಕಮಿಷನ್ನ ಅಧ್ಯಕ್ಷರಾದಂಥ ಕೃಷ್ಣರವರೇ, ಎಲ್ಲ ನಗರಸಭಾ ಅಧ್ಯಕ್ಷರಾದಂಥ ನಾಗೇಶ್ ಅವರೇ, ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಸ್ನೇಹಿತರೆ, ವಿಶೇಷವಾಗಿ ನಮ್ಮ ಜಿಲ್ಲೆಯ ಈ ಸಮಾರಂಭಕ್ಕೆ ಯಶಸ್ಸಿಗೆ ಕಾರಣಕರ್ತರಾದಂಥ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, CEO ತನ್ವೀರ್ ಅವರೇ, ನಮ್ಮ IG ಬೋರ್ಲಿಂಗಯ್ಯನವರೇ, SP
ಮಲ್ಲಿಕಾರ್ಜುನ್ ಅವರೇ, ಇನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಾದಂಥ ಮಂಜುಳಾ ಅವರೇ ಮತ್ತು ನಮ್ಮ ಅನುಭವಕುಮಾರ್ ಅವರು, ಇನ್ನಿತರ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳೇ, ಸಾಹಿತ್ಯ ಕೇಂದ್ರ ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಎಲ್ಲ ಬಂದಿರತಕ್ಕಂಥ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ, ಉಳಿದಂಥ ಎಲ್ಲ ಬಂದಿರತಕ್ಕಂಥ ರಾಜ್ಯದಿಂದ ಜನಪ್ರತಿನಿಧಿಗಳೇ, ಮಾಧ್ಯಮ ಸ್ನೇಹಿತರೆ, ಸಾರ್ವಜನಿಕ ಕನ್ನಡ ಅಭಿಮಾನಿಗಳೇ, ಈಗಾಗಲೇ ಬಹುಶಃ ನಾನು ಏನೇನೋ ಮಾತನಾಡಬೇಕು ಅಂತ ಅನ್ಕೊಂಡಿದ್ದೆ. ಈ ಒಂದು ಸಮಾರಂಭದ ವ್ಯವಸ್ಥೆ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಎಲ್ಲರ ಒಂದು ಸಂತೋಷ, ನಿಮ್ಮೆಲ್ಲರ ಆಗಮನ ನನಗೆ ಮನಸ್ಸು ತುಂಬಿ ಬಹುಶಃ ಮಾತನಾಡೋದ್ಕಿಂತ ನೋಡಿ ಸಂತೋಷ ಪಡ್ತಕ್ಕಂಥದ್ದೇ ಒಂದು ನನ್ನ ಭಾಗ್ಯ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನನ್ನನ್ನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಪಕ್ಷ ಕೃಷಿ ಸಚಿವನಾಗಿ ಮಾಡಿಕೊಟ್ಟ ಈ ಸಂದರ್ಭದಲ್ಲಿ 3ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನ ಪಾಲಿಗೆ ಬಂದು ಬಹುಶಃ ಸಿದ್ದರಾಮಯ್ಯನವರು ಕಾಮಧೇನು ಇದ್ದಾಗೆ ಸಾರ್ವಜನಿಕ ವಿಚಾರದಲ್ಲಿ, ಜನಪರ ಯೋಜನೆಗಳ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಅವರಷ್ಟು ಸರಳ ಮತ್ತು ಒಂದು ಕಾಮಧೇನು ಅಂದ್ರೆ ಸಾಕಾರ ಕೊಡ್ತಕ್ಕಂಥವ್ರನ್ನ ನಾನು ನೋಡಿಲ್ಲ. ನಾನು ಸಹ 4-5 ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ ದೂರದಿಂದ ಹತ್ತಿರದಿಂದ. ಈ ಒಂದು ಸಮಾರಂಭ ಯಶಸ್ವಿ ಆಗಲಿಕ್ಕೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮೀರಾ ಶಿವಲಿಂಗಯ್ಯನವರೇ, ಸಾರಿ ಅಮ್ಮ, ಅತ್ಯಂತ ಅನೇಕರಿಗೆ ಅವರು ಸಹಕಾರ ಕೊಡ್ತಾರೆ, ಅದು ಬೇರೆ. ಅವರು ಚಲುವರಾಯ ಸ್ವಾಮಿಗೆ ವಿಶೇಷವಾಗಿ ಕೊಟ್ಟಿದ್ದೀನಿ ಅಂದರೆ ತಪ್ಪಾಗುತ್ತೆ. ಆದರೆ ನನಗೆ ಪ್ರಾಮಾಣಿಕವಾಗಿ ಒಪ್ಪೋದಾದರೆ, ಜಿಲ್ಲೆ ನಾನು ಮಂತ್ರಿಯಾದ ಕ್ಷಣದಿಂದ ಹಿಂದೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಈ ಫ್ಯಾಕ್ಟರಿಯನ್ನು ರನ್ ಮಾಡಲಿಕ್ಕೆ, ಮೆಡಿಕಲ್ ಕಾಲೇಜ್ ಕೊಡಲಿಕ್ಕೆ ಹಣಕಾಸಿನ ಸಚಿವರಾಗಿ ಸಹಾಯ ಮಾಡಿದರು. ಇವತ್ತು ಕೃಷಿ ಯೂನಿವರ್ಸಿಟಿಗೆ ಮತ್ತು ಮತ್ತೆ ಸಂಪೂರ್ಣ ರಿನೋವೇಷನ್ಗೆ ಘೋಷಣೆ ಮಾಡಿದಂಥ ಕೀರ್ತಿನೂ ಅವ್ರಿಗೆ ಸೇರಬೇಕು. ಮೊನ್ನೆ ನಮ್ಮ ರವಿಯವರು ನಗರದಿಂದ ಹೊರಗಡೆ ಆಗ್ತಾ ಇದೆ, ಲೈಟಿಂಗ್ ವ್ಯವಸ್ಥೆ ಆಗಲೇಬೇಕು ಅಂದಾಗ ನಮ್ಮ ಚೆಸ್ಕಾಮಿನ ಅಧ್ಯಕ್ಷರು ಬಹಳ ಕಷ್ಟ ಅಂದಾಗ ಮುಖ್ಯಮಂತ್ರಿಗಳು ಜಾರ್ಜು ಅಧ್ಯಕ್ಷರಿಗೆ ನಾವಿದ್ದೀವಿ ಸರ್ಕಾರದಿಂದ ಮಾಡು ಅಂತೇಳಿ ಸಹಕಾರ ಕೊಟ್ಟರು. ಪೊಲೀಸ್ ಬ್ಯಾಂಡ್ ಸಂಗೀತವನ್ನು ನುಡಿತಕ್ಕಂಥದ್ದು ಮೈಸೂರು ದಸರಾದಲ್ಲಿ ಮಾತ್ರ ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ವಿಶೇಷ. ಅದನ್ನೂ ಸಹ ಭಾನುವಾರ ಸಾಯಂಕಾಲ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಅನುಮತಿ ಕೊಟ್ಟರು. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ತಗರಾಲೇ ಇಲ್ಲ. ನಾವು ಏನೆಲ್ಲ ಮಾಡಿದ್ದೀವಿ ಅದಕ್ಕೆ ಒದಗಿಸ್ಕೊಡ್ತಕ್ಕಂಥ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಬಹುಶಃ ಇಡೀ ಕನ್ನಡಿಗರ ಪರವಾಗಿ, ಇಡೀ ಜಿಲ್ಲೆಯ ಪರವಾಗಿ, ಇಡೀ ಒಂದು ಈ ವ್ಯವಸ್ಥೆಯ ಯಾರು ನಿಂತು ಮಾಡಿದೀವೋ ಅವರೆಲ್ಲರೂ ಪರವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಕೃತಜ್ಞತೆನ, ಧನ್ಯವಾದಗಳನ್ನ ಹೇಳ್ತೀನಿ. ಅದರ ಜೊತೆಗೆ ಸಹಕಾರ ಕೊಟ್ಟಂಥ ಉಪಮುಖ್ಯಮಂತ್ರಿಗಳು ಇನ್ನೇನೇ ಕೆಲವು ನಿಮಿಷದಲ್ಲಿ ಬರ್ತಾರೆ, ಅವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ತಂಗಡಗಿಯವರೆಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದರ ಜೊತೆಗೆ ನಾನು ಮಾತನಾಡ್ತಕ್ಕಂಥದ್ದು, ಈಗ ತಾನೇ ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ನಾಯಕರನ್ನ ನಾವು ಕಳ್ಕೊಂಡಿದ್ವಿ. ಆ ತಲೆಮಾರಿನ ನಾಯಕರಲ್ಲಿ ಕೊನೆಯ ನಮ್ಮನ್ನ ಅಗಲದಂಥವರು ಅವರು. ಬಹುಶಃ ಇನ್ನು ಮುಂದೆ ಈ ಜಿಲ್ಲೆನಲ್ಲಿ ಆ ಥರದ ನಾಯಕರ ಹತ್ರ ನಾನು ಹೋಗ್ಬೇಕು, ಮಾತನಾಡಬೇಕು, ಅವರ ಆಶೀರ್ವಾದ ತಗೋಬೇಕು, ಅವರನ್ನ ಭೇಟಿ ಮಾಡಬೇಕು ಅಂದ್ರೂ ಸಹ ನಮ್ಮ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 1 ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತು. ನಾವು ಅವರನ್ನ ಇವತ್ತು ನೆನೆಸಲೇಬೇಕಾಗುತ್ತೆ. ಕರ್ನಾಟಕ ಶಿಲ್ಪಿ ಅಂದ್ರೂ ತಪ್ಪಲ್ಲ, ಕರ್ನಾಟಕದ ಭವಿಷ್ಯಕ್ಕೆ ನಾಂದಿ ಹಾಡಿದರು ಅಂದ್ರೂ ತಪ್ಪಲ್ಲ. ಅನೇಕ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಎಸ್ ಎಂ ಕೃಷ್ಣವನ್ನು ಸಹ ನಾವು ಇಲ್ಲಿ ನೆನೆಸಲೇಬೇಕಾಗುತ್ತೆ. ಅದರ ಜೊತೆಗೆ
ಒಂದು ಹೆಜ್ಜೆ ಮೀರಿ ನಮ್ಮ ಬಾಲಗಾನ ಸ್ವಾಮೀಜಿಗಳನ್ನ ನಾನು ಮೊದಲೇ ಹೇಳಬೇಕಾಗಿತ್ತು. ಅವರು ಈ ಜಿಲ್ಲೆ, ಈ ರಾಜ್ಯ, ಈ ನಾಡು ಕಂಡಂಥ ಅತ್ಯಂತ ಸರಳ ಯಾರಾದರೂ ಸಂತರು ಇದ್ದರೆ ನಮ್ಮ ಸ್ವಾಮೀಜಿಯವರ. ಇವತ್ತು ಈ ನಾಡಿನ ಬರೀ ರಾಷ್ಟ್ರಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಎಲ್ಲರ ಒಂದು ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನ, ಅನೇಕ ವಿಸ್ತಾರವನ್ನ, ಕ್ಷೇತ್ರವನ್ನು ಆದಿಚುಂಚನಗಿರಿ ಕ್ಷೇತ್ರ ಮಾಡಿದಂಥ ಸ್ವಾಮೀಜಿಯವ್ರನ್ನು ನಾನು ನೆನೆಸಲೇಬೇಕಾಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ಮಂಡ್ಯ, ಇಂಡಿಯಾ ಅಂದರೆ ಮಂಡ್ಯ ಅಂತಾರೆ. ಬಹುಶಃ ಅದಕ್ಕೆ ಯಾರೂ ಸುಮ್ಮನೆ ಹೇಳಲಿಕ್ಕಾಗಲ್ಲ. ಯಾವ ರೀತಿ ಏನೇ ಗೊಂದಲ ಇರಬಹುದು, ತಿಕ್ಕಾಟ ಇರಬಹುದು, ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರಬಹುದು, ತೀರ್ಮಾನಗಳಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಮಂಡ್ಯದ ಜನ ಪ್ರೀತಿಗೆ, ಸಿಹಿಗೆ ಒಂದು ವಿಶೇಷವಾದಂಥ ಈ ನಾಡಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಒಂದು ಮಹತ್ತರವಾದಂಥ ಅಭಿಮಾನ ಈ ಮಂಡ್ಯ ಜಿಲ್ಲೆಯ ಮೇಲೆ ನಾಡಿನ ಉದ್ದಗಲಕ್ಕೂ ಇದೆ. ಅದಕ್ಕೆಲ್ಲ ಕೀರ್ತಿ ಸೌಕಾರ್ ಚೆನ್ನೈರವರಿಂದ, ವೀರಣ್ಣಗೌಡರಿಂದ, ಮಾದೇಗೌಡರಿಂದ, ಚೌಡಯ್ಯನವರಿಂದ, ಕೇರ್ಪೇಟೆ ಕೃಷ್ಣವ್ರು ಇರ್ಬೋದು, ಮರಿಯಪ್ಪನವ್ರು ಇರ್ಬೋದು, ಸಿಂಗಾರೇಗೌಡರು, ಕೃಷ್ಣಪ್ಪನವರು, ಈ ರೀತಿ ಶಿವನಂಜಪ್ಪನವರು, ಈ ಥರ ಅನೇಕ ನಾಯಕರು ಈ ರಾಜ್ಯ, ಈ ಜಿಲ್ಲೆನಲ್ಲಿ ಆಡಳಿತ ಮಾಡಿ ಈ ಜಿಲ್ಲೆಯ ಹಿರಿಮೆಯನ್ನ, ಗೌರವವನ್ನು ಇಲ್ಲಿವರೆಗೆ ನಮ್ಮ ಕೈಗೆ ಜವಾಬ್ದಾರಿ, ನಿಮ್ಮ ಕೈಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಅವ್ರದ್ದಿದೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಶೇಷವಾಗಿ, ಈ ಭಾಷೆಗೆ ಒಂದು ಇತಿಹಾಸ ಇದೆ. 6,000 ಭಾಷೆಗಳಲ್ಲಿ 2,000 ಭಾಷೆಗಳು ನಶಿಸಿ ಹೋಗಿದೆ. ಈ ಭಾಷೆಗೆ ಬಹಳ ನಮ್ಮೆಲ್ಲರ ಈ ನಾಡಿನಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಈ ಭಾಷೆ 1915ರಲ್ಲಿ ಕನ್ನಡ ಪರಿಷತ್ತನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿದೆ. ಇದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮಂಡ್ಯದಲ್ಲಿ ವಿಶೇಷವಾದಂಥ ಕವಿಗಳು BM ಶ್ರೀಕಂಠಯ್ಯನವರು, KS ನರಸಿಂಹಸ್ವಾಮಿಯವರು, ಪೂತಿ ನರಸಿಂಹಾಚಾರ್ಯರು, ಭಾಷಾ ತಜ್ಞ ಸಂಶೋಧಕ ವೆಂಕಟಸುಬ್ಬಯ್ಯನವರು, ಸೀತಾಸೂತ ಜನಪದ ತಜ್ಞ ಡಾಕ್ಟರ್ HL ನಾಗೇಗೌಡರು, ಬೆಸಗರಳ್ಳಿ ರಾಮಣ್ಣ, ಬೊಮ್ಮರಸೇಗೌಡರು, ಈ ಥರ ಇವತ್ತಿನ ಅನೇಕ ಯುವ ಸಾಹಿತಿಗಳು, ಇವತ್ತಿರ್ತಕ್ಕಂಥ ಸಾಹಿತಿಗಳು ಸಹ ಬಹಳಷ್ಟು ಜನ ನಮ್ಮ ಮಂಡ್ಯದಲ್ಲಿ ಸಂಸ್ಕೃತಿ, ಕಲೆ, ಜನಪದ ಎಲ್ಲಕ್ಕೂ ಸಹ ಇವತ್ತು ವಿಶೇಷವಾದಂಥ ಒಂದು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಪಾಡಿರ್ತಕ್ಕಂಥ ಒಂದು ನಮ್ಮ ಜಿಲ್ಲೆಯ ಸಾಹಿತಿಗಳಲ್ಲಿ ನಾನು ವಿಶೇಷವಾಗಿ ಇದನ್ನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಾಗತ್ತೆ. ಇದರ ಜೊತೆಗೆ ಮಂಡ್ಯದಲ್ಲಿ ಬಹುಶಃ ನಮ್ಮ ಈ ನಾಗೇಗೌಡರು ಸಹ ನಾವು ನೆನೆಸಬೇಕಾಗತ್ತೆ. ಕೆಲವು ವಿಚಾರದಲ್ಲಿ ಸತ್ಯಾಗ್ರಹ ಸೌಧ ಸ್ವತಂತ್ರದ ಇತಿಹಾಸದ ಪುಟದಲ್ಲಿ ಸೇರಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಬೆಳಗಾಂನಲ್ಲಿ ಅಧಿವೇಶನ ಮಾಡಿ, ಕಾಂಗ್ರೆಸ್ ಅಧಿವೇಶನ 100 ವರ್ಷ ಆಗಿದೆ. ಈ 27ಕ್ಕೆ ನಮ್ಮ ಪಕ್ಷದಿಂದ ಒಂದು ದೊಡ್ಡ ಅಧಿವೇಶನವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಥರ ಸತ್ಯಾಗ್ರಹ ಸೌಧ ಸಹ ಸ್ವತಂತ್ರ ಹೋರಾಟದಲ್ಲಿ ನೆನೆಸ್ತಕ್ಕಂಥ ಒಂದು ಮದ್ದೂರಿನ ಶಿವಪುರವನ್ನ ಧ್ವಜ ಸತ್ಯಾಗ್ರಹವನ್ನು ನಾವು ನೆನೆಸಲೇಬೇಕಾಗುತ್ತೆ. ಇಂಥ ಅನೇಕ ಇತಿಹಾಸವನ್ನ ಉಳ್ಳಂಥ ನಮ್ಮ ಜಿಲ್ಲೆ ಇವತ್ತು ಈ ಯುಗ ಪುಸ್ತಕಗಳನ್ನ, ಬರಹಗಾರನ ಮರಿತಕ್ಕಂಥ ಈ ಸನ್ನಿವೇಶದಲ್ಲಿ ನಮ್ಮ ಪುಸ್ತಕ ಪ್ರಾಧಿಕಾರ ನಿಟ್ಟಿನ ಪ್ರಾಧಿಕಾರ ಇವತ್ತು ಅಭಿಯಾನ ಪ್ರಾರಂಭಿಸಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಕಾಲಮಾನಕ್ಕೆ ತಕ್ಕಂತೆ ಡಿಜಿಟಲ್ ಲೈಬ್ರರಿಗಳನ್ನು ಪ್ರಾರಂಭಗೊಂಡು ಓದಿಗರಿಗೆ ಹಸಿವನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ನಾವೆಲ್ಲರೂ ಸಂತೋಷ ಪಡ್ತಕ್ಕಂಥ ವಿಚಾರ. ಹೀಗಾಗಿ ಜನಪದ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಎತ್ತರಕ್ಕೆ ತಗೊಂಡೋದಂಥ ನಾಗೇಗೌಡರ ಜೊತೆಗೆ ಇವತ್ತೇನು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಆ ಒಂದು ನಮ್ಮ ಗೂರೂಚ ಚನ್ನಬಸಪ್ಪನವರು ವಿಶೇಷವಾಗಿ ಜನಪದ ತಜ್ಞರಾಗಿದ್ದಾರೆ. ಹಾಗಾಗಿ ಅತ್ಯಂತ ಒಂದು ಕನ್ನಡಕ್ಕೆ, ನೆಲ, ಜಲ, ಭಾಷೆಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಎಂಥ ಸನ್ನಿವೇಶದಲ್ಲೂ ನಾವು ಈ ಭಾಷೆಗೆ, ಈ ನೆಲಕ್ಕೆ, ಜಲಕ್ಕೆ ನಾವು ಜನರ ಜೊತೆ ಇರ್ತೀವಿ, ಜನರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನೇಕ
ಅಭಿವೃದ್ಧಿಗೆ ನಾವು ಜನಸಾಮಾನ್ಯರ ಜೊತೆ ನಿಲ್ತಿದ್ದೀವಿ. 5 ಗ್ಯಾರಂಟಿ ಜೊತೆಗೆ ಇವತ್ತು ಮೊನ್ನೆ ತಾನೇ ಶುಗರ್ ಫ್ಯಾಕ್ಟರಿಗೆ ಬಹುಶಃ 50 ಕೋಟಿ ಇಂಧನ ಇಲಾಖೆಯಲ್ಲಿ ಒಂದು ರಿಯಾಯಿತಿ ಮನ್ನವನ್ನ ಕೊಡೋದ್ರ ಮೂಲಕ ಒಂದು ದೊಡ್ಡ ಹೆಜ್ಜೆಯನ್ನ ಮಂಡ್ಯ ಜಿಲ್ಲೆ ಜನರಿಗೆ ಕೊಟ್ಟಿದ್ದಾರೆ. ಇಂಥ ಅನೇಕ ವಿಚಾರದಲ್ಲಿ ತಗೊಂಡಿರ್ತಕ್ಕಂಥ ವಿಚಾರ ನಾವು ಕನ್ನಡ ಭಾಷೆಯನ್ನ ನಾವು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದಲ್ಲ, ಕನ್ನಡ ಭಾಷೆಯನ್ನ ಪ್ರೇಮಿಸ್ತಕ್ಕಂಥದ್ದು ಅತ್ಯಂತ ಕನ್ನಡ ಭಾಷೆ ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಎಂಬ ಕವಿ ವಾಣಿಯಂತೆ ನಾವೆಲ್ಲ ಎಲ್ಲೇ ಇದ್ದರೂ ಕನ್ನಡಿಗರಾಗಿ ನಾಡಿನ ಏಳಿಗೆಗೆ ಶ್ರಮಿಸೋಣ ಅಂತೇಳಿ ನಿಮ್ಮೆಲ್ಲರಿಗೂ